ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇಂಥ ಹೊತ್ನಾಗೆ ಪೂರ್ವಿನು ಇಲ್ಲಿ ಕರ್ಕೊಂಬಂದು ಉಪವಾಸ ಕೆಡಬೇಕು ಅಂತೀರಾ? ಅವಳನ್ನ ಕಾಲೇಜಿಗೆ ಕಳಿಸ್ದೆ ಮನೇಲೆ ಕೂರಿಸ್ಬೇಕು ಅಂತೀರಾ? ಈ ತಾಯಿ ಮನ್ಸು ಅವಕ್ಕೆಲ್ಲ ಒಪ್ಪಕ್ಕಿಲ್ಲ. ನನ್ನ ಮಗಳು ಆ ಮನೆನಾಗೆ ಇದ್ದು ಹೊಟ್ಟೆ ತುಂಬಾ ಉಣ್ಕೊಂಡು ಅಲ್ಲೇ ಇರ್ಲಿ ಅಂತ ಬಯಸ್ತೀನಿ. ಇದಕ್ಕೆ ನಿಮ್ಮ ಸ್ವಾಭಿಮಾನ ಆಟ ಗೀಟ ಏನು ಅರ್ಥ ಆಗಕ್ಕಿಲ್ಲ. ನೀವು ಸ್ವಲ್ಪ ನಿಮ್ ಭ್ರಮೆಯಿಂದ ಆಚೆಗೆ ಬಂದು ಈ ಪ್ರಪಂಚ ನೋಡಿ. ಈ ಪ್ರಪಂಚ ನಿಂತಿರೋದೆ ದುಡ್ಡಿನ ಮ್ಯಾಕೆ. ಇಲ್ಲಿ ಒಂದ್ ಹನಿ ನೀರ್ ಕುಡಿಬೇಕಾದ್ರೂ ದುಡ್ಡು ಚೆಲ್ಬೇಕು. ನಮ್ಮ ಹತ್ರ ದುಡ್ಡು ಇಲ್ದಂಗೆ ಹಸುವು ನೀಗ್ಸ್ಕೊಳಕ್ ಆಗ್ದಂಗೆ ಈ ನರ್ಕದಾಗ ಬಂದು ನರಳ್ತಿದೀವಿ. ನನ್ನ 2 ಮಕ್ಕಳು ಆ ಮನೆಯಾಗ ಹೆಂಗೋ ಸುಖವಾಗೇ ಇರ್ಲಿ. ಪೂರ್ವಿನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಕರೆಸ್ಬೇಡಿ. ಆಟೆಯ ಓ ಪದ್ಮಿನಿ ಇಲ್ಲೇ ಇದ್ದಾಳಲ್ಲ, ಒಂದು ಮಾತು ಶೋಭರಾಜ್ ಬಗ್ಗೆ ಕೇಳ್ಬಿಡ್ಲಾ? ಪದ್ಮಿನಿ, ನಿನ್ನ ಹತ್ರ ಏನೋ ಮಾತಾಡಬೇಕು. ಅಯ್ಯೋ, ಚಂಚಲಕ್ಕ ಫೋಟೋ ನೋಡಿದ್ರು ಅಂತ ಪೂರ್ವಿ ಹೇಳಿದ್ಲು. ಅವ್ರೇನಾದರೂ ನಂದನ್ನೋರ್ಗೆಲ್ಲ ವಿಷಯ ಹೇಳ್ಬಿಟ್ರ? ಪದ್ಮಿನಿ, ಈ ಶೋಭರಾಜು ಡ್ಯಾನ್ಸ್ ಶೋ ಕೋಆರ್ಡಿನೇಟ್ರಾ? ಇವ್ರು ಶೋಭರಾಜ್ ಬಗ್ಗೆ ಯಾಕೆ ಕೇಳ್ತವ್ರೆ? ಅವ್ರು ಏನಾರ ಇವ್ರಿಗೆ ಸಿಕ್ಕು ನಾನು ಅವತ್ತು ಮದುವೆ ಮುಹೂರ್ತ ಹತ್ರ ಬಂದರು ಅವನ ಜೊತೆಲೇ ಇದ್ದೆ ಅಂತ ಏನಾದರೂ ಹೇಳಿದ್ನಾ? ಅಯ್ಯಯ್ಯೋ. ಪದ್ಮಿನಿ, ನಿನ್ನೆ ಕೇಳ್ತಿರೋದು, ಈ ಶೋಭರಾಜು ಡ್ಯಾನ್ಸ್ ಶೋಗೆ ಕೋಆರ್ಡಿನೇಟ್ರಾ? ಯಾಕೆ ನಂದನ್ನವ್ರೆ, ಅವನೇನಾದರೂ ಸಿಕ್ಕಿದ್ನಾ? ಅಲ್ಲ, ಈ ಶೋಭರಾಜ್ ವಿಚಾರ ಯಾಕೆ? ಅವ್ರೇನಾದರೂ ಫೋನ್ ಮಾಡಿದ್ರಾ ಅಂತ? ಪೊಲೀಸ್ನನ್ನ ಕರೆಸಿ ಇದೆಲ್ಲ ಕೇಳಿದ್ದಾರೆ ಅಂದರೆ ಪದ್ಮಿನಿ ಗ್ಯಾರಂಟಿ ಹೆದರ್ಕೋತಾಳೆ. ಹಾಗೇನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ನಿಜ ಹೇಳು, ನೀನು ಮದುವೆ ದಿನ ಶೋಭರಾಜ್ ಜೊತೆ ಕಾರಲ್ಲೆಲ್ಲಾದರೂ ಹೋಗಿದ್ಯಾ? ಅಯ್ಯಯ್ಯೋ, ನಂದನವ್ರು ಬರೆದ ಪತ್ರದಲ್ಲಿ ನಾನು ಡ್ಯಾನ್ಸಿಗೆ ಹೋಗ್ತೀನಿ ಅಂತಷ್ಟೇ ಹೇಳಿದ್ದೆ, ಆದರೆ ಶೋಭರಾಜ್ ಜೊತೆ ಅಂತ ಹೇಳಿರಲಿಲ್ಲ. ಈಗ ಶೋಭರಾಜ್ ಇವ್ರಿಗೆ ಸಿಕ್ಕಿ 1-2 ಸೇರಿಸಿ ಏನಾದರೂ ಹೇಳಿದನ? ಪದ್ಮಿನಿ, ಏನಾಯಿತು? ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನಗೇನು ಅರ್ಥ ಆಗಲ್ಲ. ನಿಜ ಹೇಳು, ಮದುವೆ ದಿನ ನೀನೆಲ್ಲಾದರೂ ಆಚೆ ಹೋಗಿದ್ಯಾ? ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ಇದನ್ನೆಲ್ಲ ನಿಮಗೆ ವಿವರವಾಗಿ ಹೇಳಬೇಕು ಅಂತಲೇ ಇದ್ದೆ. ಆದರೆ ನಾನೆಲ್ಲ ಹೇಳುವಷ್ಟರಲ್ಲಿ ನಿಮಗೆ ಸತ್ಯ ಗೊತ್ತಾಗೋಗಿತ್ತು. ನನಗೆ ಬೇರೆ ದಾರಿ ಇರಲಿಲ್ಲ ನಂದನವ್ರೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರಬೇಕು ಅಂತಲೇ ಹೊರಟೆ. ನಿಮ್ಮ ಹತ್ರನೂ ಹಾಗೆ ಹೇಳಿದ್ದೆ, ಆದರೆ ಎಲ್ಲ ನನ್ನ ಕೈ ಮೀರೋಯ್ತು. ನಾನು ಹೋಗಿದ್ರ ಪರಿಣಾಮ ಹಿಂಗಾಗ್ತೈತೆ ಅಂತ ನನಗೆ ಒಂದೇ ಒಂದು ಅಂದಾಜು ಇದ್ದಿದ್ರು ನಾನು ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನ್ನವ್ರೆ. ನಾನು ನಿಜನೇ ಹೇಳ್ತಿದ್ದೀನಿ, ನಾನು ಬೇಕು ಅಂತ ಈ ಥರ ಮಾಡಿಲ್ಲ ನಂದನ್ನವ್ರೆ. ಈ ಥರ ನಡಿಬಾರ್ದು ಅಂತ ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಎಲ್ಲ ನನ್ನ ಕೈ ಮೀರೋಯ್ತು. ಇದರಿಂದ ನನ್ನ ನಿಮ್ಮ ಆಸೆ, ಕನಸು, ಪ್ರೀತಿ ಎಲ್ಲ ನುಚ್ಚು ನೂರಾಗೋಯ್ತು. ಅವತ್ತಿಂದ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಸತ್ಯ ಹೇಳಕ್ಕೆ ಒದ್ದಾಡ್ತಿದ್ದೀನಿ. ಎಲ್ಲ ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ, ಆದರೆ
ಧೈರ್ಯ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳೋಕ್ಕೂ ಇದೇ ಕಾರಣ ನಂದನ್ ಅವರೇ. ಒಂದ್ ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳಕ್ಕೆ ಬಿಡ್ಲಿಲ್ಲ ನಂದನ್ ಅವರೇ. ದಯವಿಟ್ಟು ನಂದನ್ ಅವರೇ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮ್ಮ ಕಾಲು ಮುಗ್ದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಪದ್ಮಿನಿ ಏನ್ ಮಾಡ್ತಾ ಇದ್ದೀನಿ? ನಾನು ಏನೂ ತಪ್ಪು ಮಾಡಿಲ್ಲ ನಂದನ್ ಅವರೇ. ಆದ್ರೂ ಇದೆಲ್ಲ ನಂದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇಕಾ ಶಿಕ್ಷೆ ಕೊಡಿ, ನಾನು ಅನುಭವಿಸಕ್ ರೆಡಿ. ಆದ್ರೆ ಪೂರ್ವಿ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡಿ ನಂದನ್ ಅವರೇ. ಇದ್ರಾಗೆ ಅವಳದೇನು ತಪ್ಪಿಲ್ಲ. ಪದ್ಮಿನಿ ಪ್ಲೀಸ್ ಸುಮ್ಮನೆ ಇರು. ಏನು ಮಾತಾಡ್ತಾ ಇದೀಯಾ? ನೀನು ಏನು ಹೇಳ್ತಿದ್ಯೋ ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಪೂರ್ವಿ ವಿಷಯ ಯಾಕೆ ಬಂತಿಲ್ಲಿ? ಪೂರ್ವಿಗೂ ಇದಕ್ಕೂ ಏನು ಸಂಬಂಧ? ಯಾವ ಸಮಯದೊಳಗಡೆ ಬರಲಿಲ್ಲ ನೀನು? ಅದರಿಂದೇನೋ ಅನಾಹುತ ಆಯಿತು ಅಂದ್ಯಲ್ಲ, ಏನದು? ಓ ನನಗೆಲ್ಲ ಡೀಟೇಲಾಗಿ ಹೇಳು, ಕನ್ಫ್ಯೂಸ್ ಮಾಡಬೇಡ. ಬಟ್ ಮದುವೆ ದಿನ ನೀನೆಲ್ಲೋ ಆಚೆ ಹೋಗಿದ್ದೆ ಅನ್ನೋದಂತೂ ನಿಜ ಅಂತಾಯಿತು ತಾನೆ? ಪದ್ಮಿನಿ ಏನಾಯಿತು? ಇರು, ಪೂರ್ವಿನೂ ಕರ್ಕೊಂಬರ್ತೀನಿ. ಅದೇನೇನಾಗಿದೆಯೋ ನನಗೆಲ್ಲ ಗೊತ್ತಾಗಬೇಕು ಇವತ್ತು. ಈಗ ಬಂದೆ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನಂದನ್ನವ್ರಿಗೆ ಏನು ಗೊತ್ತೇ ಇರ್ಲಿಲ್ವಾ? ಎಲ್ಲ ಸತ್ಯನೂ ನಾನೇ ಹೇಳ್ಬಿಟ್ನ. ಏನ್ ಮಾಡ್ಲಿ ನಾನು? ಈ ಸತ್ಯನ ಹೆಂಗ್ ಒಪ್ಕೋತಾರ ಅವರು? ನಾನು ಯಾಕೆ ಅಳ್ತಿದ್ದೀನಿ? ಸತ್ಯ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ಆ ಕಡೆ ಚಂಚಲ ಅಕ್ಕಂಗೆ ಎಲ್ಲ ವಿಷಯ ಗೊತ್ತಾಗೈತೆ, ಈ ಕಡೆ ನಂದನ್ ಅವ್ರಿಗೆ ಅರ್ಧ ಬರ್ಧಂ ವಿಷಯ ಗೊತ್ತಾಗೈತೆ. ಈಗ ಎಲ್ಲ ನಿಜ ನಂದನ್ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಆದ್ರೆ ಪೂರ್ವಿನ ಒಪ್ಕೊಂಡೇ ಒಪ್ಕೋತಾರೆ. ಅದೇ ಅಲ್ವಾ ನನಗೆ ಬೇಕಾಗಿರೋದು. ನಾನು ಅಳ್ಬಾರ್ದು, ಧೈರ್ಯವಾಗಿರ್ಬೇಕು. ಪೂರ್ವಿ, ಕೈಗೆ ಸಿಕ್ಕಾಕೊಂಡ್ರೆ ಇವಳು ನನ್ನ ಹೋಗಕ್ ಬಿಡಕ್ಕಿಲ್ಲ. ಅಯ್ಯಯ್ಯೋ, ಇವಳು ಮನೆಯಿಂದ ಹೊರಟೋಗ್ಬಿಟ್ಲ. ಇವಳ ತಡಿಲೇಬೇಕು. ಇವತ್ತೆಲ್ಲವುದು ಒಂದು ತೀರ್ಮಾನಕ್ಕೆ ಬರಲೇಬೇಕು. ಮನೆಯಿಂದ ಆಚೆ ಹೋಗ್ಬೇಕಾದಳು ಪೂರ್ವಿ ಅಲ್ಲ, ನಾನು. ಪೂರ್ವಿ, ಪೂರ್ವಿ, ಅಕ್ಕ, ನಿನ್ನ ನಂದನವ್ರ ಮಧ್ಯೆ ನಾನು ಯಾವತ್ತೂ ಬರಕ್ಕಿಲ್ಲ. ಪೂರ್ವಿ, ನಿಂತ್ಕೋ ಪೂರ್ವಿ, ನನ್ನ ಮಾತು ಕೇಳೆ. ನನ್ನ ಹಿಂದೆ ಬರಬೇಡ ಅಕ್ಕ, ನನ್ನನ್ನು ತಡೆಯೋ ಪ್ರಯತ್ನ ಮಾಡಬೇಡ. ಅಯ್ಯೋ ಪೂರ್ವಿ, ತುಡುಕ್ಬೇಡ. ನಾನು ನಂದನವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಕಣೆ. ಈ ಹೊತ್ತಾಗೆ ನನ್ ಬಿಟ್ಟು ಹೋಗ್ಬೇಡ ಕಣೆ. ನನ್ನ ಮಾತು ಕೇಳೆ ಅಕ್ಕ. ನೀನೇನು ಸರಿ ಮಾಡೋದು ಬೇಡ. ನಂದನ್ ಅವ್ರಿಗೆ ದಯವಿಟ್ಟು ಏನು ಹೇಳ್ದೆ ಅವ್ರ ಜೊತೆ ಜೀವನ ಶುರು ಮಾಡು. ನನ್ನ ಯೋಚನೆ ಬಿಟ್ಬಿಡಕ್ಕ. ಪೂರ್ವಿ,
ಪದ್ಮಿನಿ, ಪೂರ್ವಿ ಎಲ್ಲೋ ಪದ್ಮಿನಿ, ಇವಳೆಲ್ಲೋದ್ಲು? ನಾನು ಹೋಗುವಾಗ ಪೂರ್ವಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ಎಲ್ಲೋದ್ಲು? ಪದ್ಮಿನಿ, ಪದ್ಮಿನಿ. ಇದನ್ನೆಲ್ಲ ನಿಮಗೆ ವಿವರವಾಗಿ ಹೇಳಬೇಕು ಅಂತಾನೆ ಇದ್ದೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರಬೇಕು ಅಂತಾನೆ ಹೊರಟೆ. ಆದರೆ ಎಲ್ಲ ನನ್ನ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನಗೆ ಒಂದೇ ಒಂದು ಅಂದಾಜು ಇದ್ದಿದ್ರು. ನಾನು ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನವರೇ. ಪದ್ಮಿನಿ ಹೇಳೋ ಪ್ರಕಾರ ಅವಳು ಮದುವೆ ದಿನ ಎಲ್ಲೋ ಆಚೆ ಹೋಗಿ ಬಂದಿದ್ದಂತೂ ನಿಜ ಅಂತಾಯ್ತು. ಅಂದರೆ ಶೋಭ್ರಾ ಜೊತೆನೇ ಹೋಗಿದ್ಲ? ಹಾಗಾದರೆ ಇನ್ಸ್ಪೆಕ್ಟರ್ ಹೇಳಿದ್ದೆಲ್ಲ ನಿಜಾನ? ಅಲ್ಲ, ಅವತ್ತು ಇಡೀ ದಿನ ಅವಳು ನನ್ನ ಜೊತೆನೇ ಇದ್ಲಲ್ಲ? ಅದು ಹೇಗೆ ಅಲ್ಲಿವರೆಗೂ ಹೋಗಿ ಬರೋಕ್ಕೆ ಸಾಧ್ಯ? ಓ, ಒಂದು ಅರ್ಥನೇ ಆಗ್ತಿಲ್ವಲ್ಲ.